ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಟೈಮ್ ಇವಾಗ 6 ಗಂಟೆ ಆಗಿದೆ. ಎದ್ಬಿಟ್ಟು ನಾನು ಹಸಿ ಮಡಿಸಿದೆ. ಹಸಿ ಮಡಿಸಾದ್ಮೇಲೆ ಬ್ರಷ್ ಮಾಡ್ತಾಯಿದ್ದೀನಿ. ಬ್ರಷ್ ಮಾಡಿಕೊಂಡು ಮಗ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ನೆಕ್ಸ್ಟು ಡ್ರೆಸ್ಸಿಂಗ್ ಮಾಡ್ಕೊತೀನಿ. ಡ್ರೆಸ್ಸಿಂಗ್ ಮಾಡಿಕೊಂಡು ದೆನ್ ಇವಾಗ ನಾನು ನೆಕ್ಸ್ಟು ಶೂ ಹಾಕ್ಕೊತೀನಿ. ಇಲ್ಲಿದೆ ನೋಡಿ ನಾನು ಶೂ ಹಾಕ್ಕೊಂಡೆ. ನೆಕ್ಸ್ಟ್ ಇವಾಗ ರೂಮೆಲ್ಲ ಕ್ಲೋಸ್ ಮಾಡ್ಕೊಂಡು ಇವಾಗ ಬೆಳಗ್ಗೆ ಲಾಗ್ ಮಾಡ್ತಾಯಿದ್ದೀನಿ. ಲಾಗ್ ಮಾಡೋ ಉದ್ದೇಶ ಏನಪ್ಪ ಅಂದರೆ ಇವತ್ತು ಮಾರ್ನಿಂಗ್ ಲಾಗ್ ಮಾಡ್ಬೇಕು ಅನಿಸ್ತು, ಅದಕ್ಕೆ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ಬೆಳಗ್ಗೆ ನೋಡಿ ಎಷ್ಟು ಕಸ ಇದೆ. ಇಲ್ಲಿ ಹಿಂಗೆ ಹೋಗ್ತಾ ಇದ್ದೀನಿ ರೋಡ್ ಮೂಲಕ. ಹಿಂಗೆ ಹೋಗ್ತಾ ಇರಬೇಕಾದ್ರೆ ನೋಡಿ ಯಾರೂ ಇಲ್ಲ ಜನಗಳಿಲ್ಲಿ. ಸ್ಟಾರ್ಟಿಂಗ್ ವಿಡಿಯೋ ಮಾಡಬೇಕಾದ್ರೆ ತುಂಬ ನರ್ವಸ್ ಇತ್ತು. ಫ್ರೆಂಡ್ಸು ಆಮೇಲೆ ಸಪೋರ್ಟ್ ಮಾಡಿದರು, ಚೆನ್ನಾಗಿ ಮಾಡ್ತಾಯಿದ್ದೆ ವಿಡಿಯೋ ಮಗ, ಹೀಗೆ ಮಾಡ್ತಾ ಹೋಗು ಅಂತ ಹೇಳಿದರು. ಸಪೋರ್ಟ್ ಮಾಡಿದಂಥ ಎಲ್ಲ ನನ್ನ ಫ್ರೆಂಡ್ಸ್ಗಳಿಗೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇಲ್ಲಿ ನೋಡಿರಿ ಬೆಂಗಳೂರು ದೊಡ್ಡ ಡೆವಲಪ್ಮೆಂಟ್ ರಸ್ತೆ. ಅದಕ್ಕೆ ಹೇಳೋದು ಗಾಯ್ಸ್, ನಿಮ್ಮ ದುರಾಸೆಗೋಸ್ಕರ ನಿಮ್ಮ ಅಮೂಲ್ಯವಾದ ಓಟನ್ನು ಯಾವುದೋ ಚಿಲ್ಲರೆ ಕಾಸು ನೋಟಿಗೋಸ್ಕರ ಹಾಳು ಮಾಡ್ಕೊಂಡು ಹೋಗಬೇಡಿ. ಒಳ್ಳೆ ಸರ್ಕಾರ ಆಯ್ಕೆ ಮಾಡಿ. ಹಾಗೆ ರೋಡಲ್ಲಿ ನಾವು ಹೋಗ್ತಾ ಇದ್ದೆ. ಅಲ್ಲಿ ಮುಂದೆ ಒಂದು ಸ್ಟ್ಯಾಚು ಕಾಣಿಸ್ತಿದೆ ಗೊತ್ತಾ? ಈ ಒಂದು ಏರಿಯಾವನ್ನು ಏನಂತ ಕರೀತಾರಪ್ಪ ಅಂದರೆ ಕೆಂಪೇಗೌಡ ನಗರ ಅಂತ ಕರೀತಾರೆ. ಅಲ್ಲಿದೆಲ್ಲ ಕೆಂಪೇಗೌಡ ಸ್ಟ್ಯಾಚು, ತೋರಿಸ್ತೀನಿ ಬನ್ನಿ. ಹಾಗೆ ಬನ್ನಿ. ಇದೇ ನೋಡಿ ಗಾಯ್ಸ್, ನಾಡಪ್ರಭು ಕೆಂಪೇಗೌಡರ ಮೂರ್ತಿ. ಬೆಂಗಳೂರಿನ ಹಿಂದೆ ಹೆಸರು ಏನು ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಕೆಂಪೇಗೌಡ ಸ್ಟ್ಯಾಚು ಮುಗಿಸ್ಕೊಂಡು ಹಾಗೆ ನಮ್ಮ ಅಂಕಲ್ಗೆ ಒಂದು ಫೋನ್ ಮಾಡಿದೆ. ನಮ್ಮ ಅಂಕಲ್ 5 ಮಿನಿಟ್ ವೇಟ್ ಮಗ, ಅಲ್ಲೇ ಕುಂದರು ಬರ್ತೀನಿ ಅಂತ ಹೇಳಿದ್ರು. ವೇಟ್ ಮಾಡ್ತಾಯಿದ್ದೆ. 5 ಮಿನಿಟ್ ಆಯಿತು. ಆಗ ಅಲ್ಲಿ ರೆಡ್ ಕಾರ್ ಬರ್ತಾಯಿದೆ ಗೊತ್ತಾ? ಅದೇ ನಮ್ಮ ಅಂಕಲ್ ಕಾರು. ನನ್ನ ಪಿಕಪ್ ಮಾಡ್ಕೊಳ್ಳೋಕ್ಕೆ ಬರ್ತಾಯಿದ್ದಾರೆ. ಹಂಗೆ ಡೋರ್ ಓಪನ್ ಮಾಡಿ ಹಂಗೆ ಒಳಗಡೆ ಕೂತೆ. AC ಆನ್ ಮಾಡಿದರು. ಆನ್ ಮಾಡಿ ಏನು ಬೆಳಗ್ಗೆ ಟೀ ಕುಡ್ದೆ ಅಂತ ಕೇಳಿದರು. ಆಯ್ತು ಅಂಕಲ್ ನಿಮ್ದು ಆಯ್ತು ಅಂತ ಕೇಳ್ಕೊಂಡು ಹಂಗೆ ಹೋಗ್ತಾಯಿದ್ವಿ ಹಂಗೆ ಮುಂದೆ. ಫಸ್ಟ್ ಲಾಗ್ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಮಂದಿ ಫ್ರೆಂಡ್ಸ್ ಕಾಲ್ ಮಾಡಿಬಿಟ್ಟು ಚೆನ್ನಾಗಿ ಮಾಡ್ತಿದ್ದೆ ಮಗ, ಹೀಗೆ ಲಾಗ್ ಮಾಡು ಅಂತ ಹೇಳಿದರು. ಇನ್ನೂ ಕೆಲವೊಂದಿಷ್ಟು ಮಂದಿ ಮೆಸೇಜ್ ಮಾಡಿಬಿಟ್ಟು ಚೆನ್ನಾಗಿ ಮಾಡ್ತಾಯಿದ್ದೆ, ಹೀಗೆ ಮಾಡು ಲಾಗ್, ವೆರೈಟಿ ಕಂಟೆಂಟ್ ಅಪ್ಲೋಡ್ ಮಾಡು ಅಂತ ಹೇಳಿದರು. ಕೆಲವೊಂದಿಷ್ಟು ಮಂದಿ ಮಾಡೋಕ್ಕೇನು ಕೆಲಸ ಇಲ್ಲ, ಇಲ್ಲಿ ಇಂಥವು ಮಾಡ್ತೀವಿ ಹಂಗೆ ಹಿಂಗೆ ಅಂತಂದ್ರೆ. ನೆಗೆಟಿವ್ ಬಗ್ಗೆ ನಾನು ತಲೆ ಕೆಡ್ಸ್ಕೊಳ್ಳೋಕೆ ಹೋಗಲ್ಲ. ಅಳಿಸಿದನ್ನ ತಿಂದರೆ ಹೊಟ್ಟೆ ಕೆಡ್ತದೆ ಅಂತ ಗೊತ್ತು. ನಿನ್ನೆ ಮೊನ್ನೆ ಮಾಡಿದ ಅಳಿಸಿದನ್ನ ಹೊಟ್ಟೆ ಕೆಡ್ತದೆ ಅಂತ ಗೊತ್ತಿದ್ದು ನಿನ್ನೆ ಮೊನ್ನೆ ಮಾತಾಡಿದ ಮಾತು ನಮ್ಮ ತಲೆಗಿಟ್ಕೊಂಡಪ್ಪ ಅಂತಂದ್ರೆ ನಮ್ಮ ತಲೆನೂ ಕೆಡ್ತೈತಿ. ಅದಕ್ಕೋಸ್ಕರ ನಾನು ನೆಗೆಟಿವ್ ಬಗ್ಗೆ ಮಾತಾಡ್ಬೇಕಂತ ನಾನು ತಲೆ ಕೆಡ್ಸೋಕ್ಕೆ ಹೋಗಲ್ಲ. ಪಾಸಿಟಿವ್ ತೊಗೊಂಡು ಅದನ್ನೇ ನಾನು ಮೂವ್ ಆಗ್ತಾಯಿದ್ದೀನಿ. ಇಲ್ಲಿ ನೋಡಿ ಗಾಯ್ಸ್, ಚಿಕ್ಕ ಮಕ್ಕಳು ಆಡುವಂಥ ಒಂದು ಗ್ರೌಂಡ್ ಇದೆ, ಚೆನ್ನಾಗಿದೆ ಅಲ್ವಾ? ಹಾಗೆ ಮುಂದೆ ಹೋಗ್ತಾಯಿದ್ವಿ. ಇಲ್ಲೊಂದು 0 ಟ್ರಾಫಿಕ್ ಇದೆ. ಸಂಡೇ ಯಾವುದೇ ಥರ ಟ್ರಾಫಿಕ್ ಜಾಸ್ತಿ ಇರೋಲ್ಲ ಮಾರ್ನಿಂಗ್. ಅದಕ್ಕೆ ನಾನು ಮಾರ್ನಿಂಗ್ ಲಾಗ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ದೆ. ಅನ್ಸರ್ಟನಿಟಿ ಈಸ್ ದಿ ಪಾರ್ಟ್ ಆಫ್ ಅವರ್ ಲೈಫ್. ಎದುರಿಸೋ ತಾಕತ್ತಿದ್ದವನಿಗೆ ಮಾತ್ರ ಆ ಕಷ್ಟಗಳು ಬರೋದು. ಬಿದ್ದ ಅನುಭವ ಎದ್ದಾಗ ವಿನಯ ಕಲಿಸುತ್ತೆ, ಆದರೆ ಗೆದ್ದಾಗ ಸಿಗೋ ಖುಷಿ ಆ ಎಲ್ಲ ಕಷ್ಟಗಳನ್ನು ಮರೆಸುತ್ತೆ. ಸಂಡೇ ಸ್ಪೆಷಲ್ ಲಾಗ್ನಲ್ಲಿ ನಾವು ರೀಚ್ ಆಗುವಂಥ ಪ್ಲೇಸ್ ಬಂದೇ ಬಿಡ್ತು ಗಾಯ್ಸ್. ಇವಾಗ ನಾವು ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಡಿಕ್ಕಿ ಓಪನ್ ಮಾಡಿ ಕಿಟ್ ಬ್ಯಾಗ್ ತೊಗೊಂಡು ಗ್ರೌಂಡಿಗೆ ಎಂಟರ್ ಆದ್ವಿ. ವಾವ್, ನೈಸ್ ಗ್ರೌಂಡ್. ಇವಾಗೇನೋ ಗ್ರೌಂಡ್ ಖಾಲಿ ಕಾಣ್ತಾ ಇದೆ. ಒಂದು ಹಾಫ್ ಆನ್ ಅವರ್ ಆದರೆ ಇಲ್ಲಿ ಕುರಿ ತುಂಬ್ದಂಗೆ ತುಂಬಿಡ್ತಾರೆ ಎಲ್ಲ. ಇಲ್ಲಿ ನೋಡಿ ಕೆಟ್ಟಿ ತೊಗೊಂಡು ಹೋಗ್ತಾ ಇದ್ದೀನಿ. ಲೆಟ್ಸ್, ನಮ್ಮ ಒಂದು ಪಿಚ್ಚಲ್ಲಿದೆ, ಅಲ್ಲಿ ಹೋಗೋಣ. ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ನೋಡಿ ಇವಾಗೆಲ್ಲ ಆಡ್ತಾ ಇದೇ ನಮ್ಮ ಪಿಚ್ಚು. ನಮ್ಮ ಅಂಕಲ್ಲು ಗೇರೆ ಇಳ್ತಾ ಇದ್ದಾರೆ. ಬನ್ನಿ, ಎಲ್ಲ ಖಾಲಿ ಕಾಣ್ತಾ ಇದೆ. ಆಮೇಲೆ ಫುಲ್ ತುಂಬಿಡುತ್ತೆ. ಓಕೆ ನೋಡಿ ಅಲ್ಲಿ ಹೆಂಗೆ ಬಿಡ್ತಾಯಿದೆ ಅಕ್ಕ. ಸೂಪರ್ ಸೂಪರ್. ವಾವ್, ನೈಸ್ ಪೋರಣ. ಸೂಪರ್. ನಮ್ಮ ಫಸ್ಟ್ ಬ್ಯಾಟಿಂಗ್ ಮಿಸ್ ಆಯಿತು. ವಾವ್, ಸಿಂಗಲ್. ಟೂ ಹೋಗೋಣ. ಬೇಡ, ನಮ್ಮ ಅಂಕಲ್ ಆಡ್ತಾರಂತೆ. ಆ ಕಡೆ ರನ್ನಿಲ್ಲ ಅಂಕಲ್. ಸರಿ, ಇವಾಗ ನೋಡಿ ಇಲ್ಲಿ ನಾನು ಡೀಪ್ ಮಿಡ್ ವಿಕೆಟ್ ನಿಲ್ಲಿಸಿದ್ದಾರೆ. ಅಲ್ಲೇ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ನಾನು. ಇವಾಗ ನೋಡಿ, ಅವಾಗ ಯಾರು ಇದ್ದಿದ್ದಲ್ಲ, ಇವಾಗ ನೋಡಿ ಕುರಿ ತುಂಬ್ದಂಗೆ ತುಂಬಿದ್ದಾರೆ ಇವಾಗ ಜನಗಳು. ನೋಡಿಲ್ಲ. ಹಾಂ, ಸೂಪರ್ ಶಾಟ್ ಅಣ್ಣ.
ಅವು ನೈಸ್ ಸಿಕ್ಸ್ ಅಣ್ಣ ಸಿಕ್ಸ್ ಅವು ನೈಸ್ ಅಣ್ಣ ಊಟ ಆಯ್ತು ಅವು ನೈಸ್ ಅಣ್ಣ ಓ ಸಿಂಗಲ್ ಯಾಕೆ ಏನಾಯ್ತಣ್ಣ ವಾವ್ ನೈಸ್ ಸಿಂಗಲ್ ನೋಡಿ ಗಾಯ್ಸ್ ಇಲ್ಲಿ ಅಂಕಲ್ ನೋಡಿ ಇವ್ರ ಏಜ್ ಎಷ್ಟಾಗಿದೆ ನೋಡಿ ಕೆಲವೊಂದಿಷ್ಟು ಮಂದಿ ಆಡೋಕ್ಕೆ ಬರಲ್ಲ ನೋಡಿ ಅಂಕಲ್ ಹೆಂಗೆ ಆಡ್ತಾಯಿದ್ದಾರೆ ಈ ಒಂದು ಏಜ್ನಲ್ಲಿನೂ ಎಷ್ಟು ಫಿಟ್ಟಾಗಿ ಓಡ್ತಾರೆ ನೋಡಿ ರನ್ನಿಂಗೇ ನೋಡಿ ಹೆಂಗೆ ಓಡ್ತಾರೆ ಅವರು ನಾವು ನೈಸ್ ಬ್ಯಾಟಿಂಗ್ ಅಂಕಲ್ ಸೂಪರ್ ಫಸ್ಟ್ ಮ್ಯಾಚ್ ಗೆದ್ವಿ ಈಗ ಸೆಕೆಂಡ್ ಮ್ಯಾಚ್ ಅಕ್ಕ ಸೂಪರ್ ಶಾಟ್ ಅಣ್ಣ ಬಾಲ್ ಎಲ್ಲತ್ತೋ ಒಂದು ಗೊತ್ತಾಗಲಿಲ್ಲ ನಮಗೆ ಅದು ಓಕೆ ಎಲ್ಲ ಮ್ಯಾಚ್ ಮುಗಿತು. ಟೋಟಲ್ 4 ಮ್ಯಾಚ್ ಇದೆ. 4ಅಲ್ಲಿ ನಾವು 3 ಮ್ಯಾಚ್ ಗೆದ್ವಿ. ಅಪೋನೆಂಟ್ ಅವರು 1 ಮ್ಯಾಚ್ ಗೆದ್ದರು. ಮ್ಯಾಚ್ ಮುಗಿಸ್ಕೊಂಡಂಗೆ ಹೋಗ್ತಾ ಇದ್ದೀವಿ. ಈ ವಿಡಿಯೋ ನೋಡಿ ನಿಮಗೇನು ಇಷ್ಟ ಆಯಿತು, ಏನು ಇಷ್ಟ ಇಲ್ಲ ಅಂತ ಕಮೆಂಟ್ ಮಾಡಿ ಗಾಯ್ಸ್. ಕೆಲವೊಂದಿಷ್ಟು ಮಂದಿ ಕೇಳ್ಬೋದು, ಇವೇನ್ಲೇ ಬ್ಯಾಟು ಇಲ್ಲ ಬಾಲಿಂಗ್ ಇಲ್ಲ ಅಂತಂದು ಕೆಲವೊಂದಿಷ್ಟು ಕೇಳ್ಬೋದು. ಫಸ್ಟ್ ಟೈಮ್ ಹೋಗಿದ್ದೀನಲ್ಲ, ಯಾರು ಅಷ್ಟೊಂದು ಪರಿಚಯ ಇಲ್ಲ. ಬ್ಯಾಟಿಂಗ್ ಬಾಲಿಂಗ್ ಕೊಟ್ಟಿದ್ರು, ಮಾಡಿದ್ದೀನಿ. ಇಷ್ಟು ಹೇಳ್ತಾ ಇಲ್ಲಿಗೆ ಲಾಗನ್ನು ಮುಗಿಸ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗಾಯ್ಸ್. ಬಾಯ್.